ಕೇಂದ್ರಕ್ಕೆ ಟಿಕೆಟ್ ತಂದ ಕೆಲವು ಮಂತ್ರಿಗಳಿಗೆ ಸಂಕಷ್ಟ. ಗೆದ್ರೆ ಓಕೆ, ಸೋಲು ಕಂಡ್ರೆ ಸಚಿವ ಸ್ಥಾನಕ್ಕೆ ಕೊಕ್ಕೆ. ಫಿಕ್ಸಾ ಈ ಮಿನಿಸ್ಟರ್ಗಳಿಗೆ ತಲೆದಂಡದ ಬಿಸಿ ಸಲಾಕೆ. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ. ಅವರು ಸೋತ್ರೆ ಇವರು ಔಟ್. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರೋ ರಿಸಲ್ಟ್ಗೆ 2 ವಾರ ಬಾಕಿ ಇದೆ. ಇಂಥ ಹೊತ್ತಲ್ಲಿ ಯಾರು ಗೆಲ್ಲಬಹುದು, ಯಾರು ಸೋಲಬಹುದು ಅನ್ನೋ ಬಗ್ಗೆ ಜನಸಾಮಾನ್ಯರು, ಪಕ್ಷಗಳ ಕಾರ್ಯಕರ್ತರು ಹಾಗೂ ಅಭ್ಯರ್ಥಿಗಳಲ್ಲಿ ಕಾತರ ಇದೆ. ಆದರೆ ಇದಕ್ಕಿಂತ ಹೆಚ್ಚು ಟೆನ್ಷನ್ ಸಿದ್ದರಾಮಯ್ಯ ಸಂಪುಟದ ಸಚಿವರಿಗಿದೆ. ಯಾಕೆ ಅಂತ ನೋಡಿದ್ರೆ ಕಾಣಸಿಗೋದು ಇಂಟ್ರೆಸ್ಟಿಂಗ್ ಮ್ಯಾಟರ್. ಲೋಕ ಎಲೆಕ್ಷನ್ ರಿಸಲ್ಟ್ಗೆ ಇನ್ನ 16 ದಿನ ಬಾಕಿ. ಯಾರಿಗೆ ಜಯ, ಯಾರಿಗೆ ಸೋಲಿನ ತುಪಾಕಿ. ಅಭ್ಯರ್ಥಿಗಳು ಮಾತ್ರವಲ್ಲ, ಇವರಿಗೂ ಢವಢವ. ಅದು ವರಿಷ್ಠ ತೀರ್ಮಾನಕ್ಕೆ ನಾವು ಯಾವತ್ತೂ ಕೂಡ ಕೆಲಸ ಕೊಡ್ಬೋದು. ಇವತ್ತಿರುತ್ತೆ, ನಾಳೆ ಇರಲ್ಲ, ನಮ್ಗೆ ಗೊತ್ತಿಲ್ಲ, ಅದು ಪಕ್ಷದ ತೀರ್ಮಾನ ಆಯ್ತು. ಗೆಲ್ಲಲೇಬೇಕು ಈ ಮಹಾಶಯರ ಬಂಧು ಬಾಂಧವ. ಜಯಿಸದೆ ಇದ್ರೆ ಮೊಟಕುಗೊಳ್ಳುತ್ತಾ ಅಧಿಕಾರ. ಅಲ್ಲಿ ಸೋತ್ರೆ ಸಚಿವ ಸ್ಥಾನಕ್ಕೆ ಫಿಕ್ಸಾ ಸಂಚಕಾರ. ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲರೂ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತಾರೆ. ಎಲೆಕ್ಷನ್ ಮುಗಿದು 3 ವಾರಗಳೇ ಕಳೆದಿದೆ. ಎಲ್ಲ ಕಡೆಯೂ ಇವರು ಗೆಲ್ತಾರೆ, ಅವರು ಗೆಲ್ತಾರೆ ಅನ್ನೋದೇ ಟಾಕು. ಆಯಾ ಪಕ್ಷಗಳ ಮುಖಂಡರಂತೂ ನಾವೇ ಗೆಲ್ಲೋದು ಬೆಡ್ಸ ಅಂತ ತೊಡೆತಟ್ಟೋ ಪರಿ ನೋಡಬೇಕು. ಹಾಗೆಯೇ ಇಲ್ಲಿ ಅಭ್ಯರ್ಥಿಗಳಂತೂ ಗೆಲ್ತೀವೋ ಸೋಲ್ತೀವೋ ಅಂತಾನೆ ಏದುಸಿರು ಬಿಡ್ತಾ ಇದ್ರೆ, ಇಲ್ಲಿ ಇನ್ನೊಂದಿಷ್ಟು ಜನರಿಗೆ ರಿಸಲ್ಟ್ ಡಬಲ್ ಟೆನ್ಷನ್. ಅರೆ, ಎಲ್ಲರಿಗೂ ಗೊತ್ತಿರುವಂತೆ ಜೂನ್ 4ಕ್ಕೆ ಲೋಕಸಭಾ ಎಲೆಕ್ಷನ್ ರಿಸಲ್ಟ್. ಹಾಗಿರುವಾಗ ಅದೇನಿದು ಡಬಲ್ ಟೆನ್ಷನ್? ಇಂತಹ ಡೌಟ್ ಮೂಡ್ತಿದೆಯಲ್ವಾ? ನಾವು ಹೇಳ್ತಿರೋದು ಸತ್ಯನೇ ಸ್ವಾಮಿ. ಏಕೆಂದ್ರೆ ಅಭ್ಯರ್ಥಿಗಳಿಗೆ ಸೋಲು ಗೆಲುವಿನ ಚಿಂತೆಯಾದ್ರೆ, ಇಲ್ಲಿ ಇನ್ನೊಂದು ವರ್ಗಕ್ಕೆ ಇನ್ನೊಂದು ತರದ ದೊಡ್ಡ ತಲೆನೋವು. ಈ ವರ್ಗ ಬೇರಾವುದೂ ಅಲ್ಲ, ಜಿದ್ದಿಗೆ ಬಿದ್ದಂತೆಯೋ ಇಲ್ಲ ಎಲ್ಲಿ ಸಚಿವ ಸ್ಥಾನ ಬಿಡಿಸಿ ದಿಲ್ಲಿಗೆ ಸಂಸದರಾಗಿ ಅಟ್ಟಿ ಬಿಡ್ತಾರೋ ಅನ್ನೋ ಭಯದಿಂದ ತಮ್ಮ ಕುಟುಂಬ ವರ್ಗದವರನ್ನು, ಆಪ್ತರನ್ನು ಅಖಾಡಕ್ಕಿಳಿಸಿದ ಸಚಿವರು. ಇವರ ಪೀಕಲಾಟ ನೋಡಬೇಕು. ಅಭ್ಯರ್ಥಿ ಗೆದ್ರಷ್ಟೇ ತಮ್ಮ ಸೀಟು ಸೇಫು, ಇಲ್ದಿದ್ರೆ ತಲೆ ಮೇಲೆ ತೂಗುಗತ್ತಿ ಫಿಕ್ಸು. ಹೌದು, ಈ ಸಲ ರಾಜ್ಯದಲ್ಲಿ ಬಿಜೆಪಿಯನ್ನ ಬಗ್ಗು ಬಡಿಯಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ದು ಕಾಂಗ್ರೆಸ್. ಅದರಲ್ಲೂ ಇಲ್ಲಿ 5 ವರ್ಷದ ಗ್ಯಾರಂಟಿ ಇಲ್ಲದೆ ಓಡಾಡ್ತಿರೋ ಸಿಎಂ ಸ್ಥಾನ ಗಟ್ಟಿಯಾಗಿರ್ಬೇಕಾದ್ರೆ ಕಾಂಗ್ರೆಸ್ಸು ಅಟ್ಲೀಸ್ಟ್ ಬಿಜೆಪಿಗಿಂತ 1 ಸೀಟ್ ಹೆಚ್ಚು ಗೆಲ್ಲಬೇಕು ಅನ್ನೋದು ಸಿದ್ದರಾಮಯ್ಯ ಛಲ. ಇನ್ನ ಇಲ್ಲಿ ತಾವು ಹಠಕ್ಕೆ ಬಿದ್ದು ಟಿಕೆಟ್ ಕೊಡಿಸಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಿಸಿಕೊಂಡು ಬಂದ್ರೆ ಸಿಎಂ ಸ್ಥಾನ ಬೇಗ ಒಲಿಬಹುದು ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಬಿಗ್ ಡ್ರೀಮು. ಇಂಥ ಟೈಮಲ್ಲಿ ಇಬ್ಬರ ಮಧ್ಯೆ ಸೇರಿಕೊಂಡು ಅಪ್ಪಚ್ಚಿ ಆಗೋ ಆತಂಕ ಎದುರಿಸ್ತಿರೋದು ಮಾತ್ರ ಕಳೆದ 1 ವರ್ಷದಿಂದಲೂ ಅಧಿಕಾರ ಅನುಭವಿಸ್ತಿರೋ ಮಂತ್ರಿಗಳು. ರಾಜ್ಯದಲ್ಲಿ ಕಳೆದ ಸಲ ಕಾಂಗ್ರೆಸ್ ಟಿಕೆಟ್ ಹಂಚಿದ ಧಾಟಿ ನೋಡಿದ್ರೆ ಬಹುಶಃ ಇಷ್ಟೊಂದು ಲೆಕ್ಕದಲ್ಲಿ ಸಚಿವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ಟಿದ್ದು ಇತಿಹಾಸದಲ್ಲೇ ಫಸ್ಟ್ ಟೈಮ್. ಮಕ್ಕಳಿಗೆ, ಸೋದರರಿಗೆ, ಸಂಬಂಧಿಕರು ಹೀಗೆ ಫ್ಯಾಮಿಲಿ ಪ್ಯಾಕ್ನಲ್ಲಿ ಕಾಂಗ್ರೆಸ್ ಟಿಕೆಟ್ ಪಡೆದಿದ್ದು ಹೆಚ್ಚು ಕಮ್ಮಿ ಡಜನ್ ಮಿನಿಸ್ಟರ್ಗಳು. ಮೊದಲೇ ಹೇಳಿದಂತೆ ಇಲ್ಲಿ ಬಹಳಷ್ಟು ಸಚಿವರು ಗೋಗರೆದು ತಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ತಂದಿದ್ದಲ್ಲ, ಬದಲಾಗಿ ತಮ್ಮ ಕೊರಳನ್ನೇ ಬಲಿಪೀಠಕ್ಕೆ ತಳ್ಳೋ ಪ್ರೋಗ್ರಾಂ ಬಗ್ಗೆ ಕ್ಲೂ ಸಿಕ್ಕಂತೆಯೇ ಇವರು ಉರುಳಿಸಿದ್ದ ದಾಳ. ತಮಗೆ ಬೇಡ, ತಮ್ಮ ಮಕ್ಕಳಿಗೆ ಕೊಡಿ, ನಮ್ಮ ಸೋದರರಿಗೆ ಕೊಡಿ, ನಮ್ಮ ಕುಟುಂಬಸ್ಥರಿಗೆ ನೀಡಿ, ನಮ್ಮ ಆಪ್ತರಿಗೆ ಟಿಕೆಟ್ ಅನೌನ್ಸ್ ಮಾಡಿ, ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿ ನಮ್ಮದು ಅಂತ
ಆಗ ಸದ್ಯಕ್ಕೆ ಇವರಲ್ಲಿದ್ದ ಒನ್ ಲೈನ್ ಅಟೆನ್ಷನ್, ಬೀಸೋ ದೊಣ್ಣೆಯಿಂದ ಮೊದಲು ತಪ್ಪಿಸಿಕೊಳ್ಳೋಣ, ಆಮೇಲೆ ನೋಡಿದ್ರಾಯ್ತು ಅನ್ನೋ ಸ್ಕೆಚ್ಚು. ಈ ಸರ್ತಿ 14ರಿಂದ 15 ಅಂತರೂ ಗೆಲ್ತೀವಿ ಅನ್ನೋ ಆಸೆ ಇದೆ ನಮಗೆ. ಮತ್ತೊಂದು ಈಗ 1 ವರ್ಷ ಸರ್ಕಾರ ಪೂರೈಕೆ ಆಗಿರುವಂಥದ್ದು, ಲೋಕಸಭಾ ಚುನಾವಣೆ ಬಳಿಕ ಒಂದಷ್ಟು ರೀಶಫಲ್ ಮಾಡ್ತಾರೆ ಅನ್ನೋದು ಸುದ್ದಿ ಕೇಳ್ಬರ್ತದೆ. ಇಲ್ಲ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಅದನ್ನು CM ವಿವೇಚನೆ ಬಿಟ್ಟಿದ್ದಾರೆ. ಅಂದರೆ CM ಏನು ಯೋಚನೆ ತೆಗೆದುಕೊಂಡ್ರು ತಾವು ಬದ್ಧ ಅಂತ. ಎಲ್ಲರೂ ಬಾಧ್ಯತೆ ಇರ್ತೀವಿ, ಅದಕ್ಕೇನಿದೆ. CM ಇಸ್ CM. ಇಲ್ಲಿ ಈ ಸಚಿವರ ಆತಂಕ ಯಾಕೆ ಅನ್ನೋ ಲೆಕ್ಕ ನೋಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಲೆ ಮೀರಿ ಗೆಲ್ಲೋದು ಸುಲಭವಲ್ಲ. ಒಂದೊಮ್ಮೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮಿನ ಬಲದಿಂದ ಗೆದ್ದು ಬಿಟ್ನೋ ಅನ್ನಿ, ಆಗ ಸರ್ಕಾರದ ಘನಮಂತ್ರಿ. ಈ ಪದವಿಯಲ್ಲಿದ್ರೆ ಸೆಲ್ಯೂಟು, ಪವರು ಜಾಸ್ತಿ ಅಲ್ವೇ? ಅದಕ್ಕಾಗಿ ಲೋಕಸಭಾ ಟಿಕೆಟ್ ತೂಗುಗತಿಯಿಂದ ಬಚಾವ್ ಆಗೋದು ಹೇಗೆ ಅಂತ ಯೋಚಿಸ್ತಿರುವಾಗ ಸಿಕ್ಕ ಐಡಿಯಾವೇ ತಮ್ಮ ಬದಲಿಗೆ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಿಸೋ ಉಮೇದು. ಅದರಂತೆಯೇ ಕಾಂಗ್ರೆಸ್ ಸಹ ಮುಂದಡಿ ಇಟ್ಟಿದ್ದು ಹಿಂದೆಂದೂ ಪ್ರಯೋಗಿಸದ ಸಚಿವರ ಮಕ್ಕಳು, ಫ್ಯಾಮಿಲಿ ಮೆಂಬರ್ಸ್ಗೆ ಟಿಕೆಟ್ ಸೂತ್ರ. ಹಾಗೆಯೇ ಆಗ ಈ ಕೋಟಾದಲ್ಲಿ ಟಿಕೆಟ್ ಪಡೆದಿದ್ದು. ಒಂದು ವೇಳೆ CM ನಿರ್ಧಾರ ಕೈಗೊಂಡ ಅಂದರೆ ರಿಸಲ್ಟ್ ಆಧಾರದ ಮೇಲೆ ಸಚಿವರನ್ನ ಫಲಿತಾಂಶ ನಿರ್ಧಾರ ತೆಗೆದುಕೊಂಡು ಅದರೆಲ್ಲರೂ ಕೂಡ ಈ ಎಂಟೈರ್ ಕ್ಯಾಬಿನೆಟ್ ಬದ್ಧವಾಗಿರ್ಬೇಕು. ಅದಕ್ಕೆ ಎಲ್ಲರೂ ಇವತ್ತೆಲ್ಲರ ಸಚಿವರು, ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲರೂ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತಾರೆ. ಫಲಿತಾಂಶದ ಮೇಲೆ ಸಚಿವರ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಅನ್ಸುತ್ತೆ. ಯಾರೂ ಇಲ್ಲ, ಎಲ್ಲರೂ ಪ್ರತಿಯೊಬ್ಬರು ಕೂಡ ಬಹಳ ಕಷ್ಟಪಟ್ಟಿದ್ದಾರೆ. 28ಕ್ಕೆ 28 ಕ್ಷೇತ್ರದಲ್ಲಿ ಗೆದ್ದು ಬರ್ತೀವಿ ನಾವು. ಬೀದರ್ ಕ್ಷೇತ್ರದಿಂದ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ, ಬೆಳಗಾವಿ ಕ್ಷೇತ್ರದಿಂದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್, ಚಿಕ್ಕೋಡಿಯಿಂದ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ, ಬಾಗಲಕೋಟೆಯಿಂದ ಸಚಿವ ಶಿವಾನಂದ್ ಪಾಟೀಲ್ ಪುತ್ರಿ ಸಂಯುಕ್ತಾ ಪಾಟೀಲ್, ಹಾಗೆಯೇ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ಭಾವ ರಾಧಾಕೃಷ್ಣ ದೊಡ್ಮನಿ. ಇನ್ನ ದಾವಣಗೆರೆ ಕ್ಷೇತ್ರದಿಂದ ತಮ್ಮ ಬದಲಿಗೆ ತಮ್ಮ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಡಿಸಿದ್ದು ಸಚಿವ SS ಮಲ್ಲಿಕಾರ್ಜುನ್. ಹಾಗೆಯೇ ಶಿವಮೊಗ್ಗದಲ್ಲಿ ತಮ್ಮ ಮೇಲೆ ಸ್ಪರ್ಧೆಗೆ ಒತ್ತಡ ಹೆಚ್ಚಾದಾಗ ಇಲ್ಲಿ ಮತ್ತೆ ಬೆಂಗಳೂರಿನಿಂದ ಇವರು ಕರೆತಂದಿದ್ದು ಸೋದರಿ ಗೀತಾ ಶಿವರಾಜ್ ಕುಮಾರ್ರನ್ನ. ಇನ್ನು ಬರುಬರುತ್ತಾ ದಕ್ಷಿಣಕ್ಕೆ ಬಂದ್ರೆ ಬೆಂಗಳೂರು ದಕ್ಷಿಣದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿ. ಹಾಗೆಯೇ ಚಾಮರಾಜನಗರ ಕ್ಷೇತ್ರದಿಂದ ಅಖಾಡಕ್ಕೆ ಧುಮುಕಿದ್ದು ಸಚಿವ ಡಾಕ್ಟರ್ HC ಮಹದೇವಪ್ಪ ಪುತ್ರ ಸುನಿಲ್ ಬೋಸ್. ಹಾಗೆಯೇ ಕುಟುಂಬ ಲೆಕ್ಕದಲ್ಲಿ ಟಿಕೆಟ್ ಪಡೆದ ಮತ್ತೋರ್ವ ಸಂಸದ ಅಂದ್ರೆ ಬೆಂಗಳೂರು ಗ್ರಾಮಾಂತರದ DK ಸುರೇಶ್, DCM DK ಶಿವಕುಮಾರ್ ಸೋದರ. ಹೀಗೆ ಕಾಂಗ್ರೆಸ್ ಟಿಕೆಟ್ ಕೌಂಟ್ನಲ್ಲಿ ನಮ್ಮದೇ ಪರಿವಾರ ಎಂದವರು ಈ ಸಚಿವರು. ಹಾಗೆಯೇ ಇಲ್ಲಿ ತಮ್ಮದೇ ರೆಸ್ಪಾನ್ಸಿಬಿಲಿಟಿ ಅಂತ ಆಪ್ತರನ್ನ ಹಠಕ್ಕೆ ಬಿದ್ದು ಸ್ಪರ್ಧೆಗಿಳಿಸಿದ ಲೆಕ್ಕವೂ ಇದೆ. ಗೆಲ್ಲಿಸೋದು ನಮ್ಮ ಹೊಣೆ ಅಂತ ಎದೆತಟ್ಟಿ ಹೇಳಿಕೊಂಡ ಸಚಿವರ ಲಿಸ್ಟ್ ನೋಡಿದ್ರೆ ಮಂಡ್ಯಕ್ಕೆ ರಾಜಕೀಯ ಪಡಸಾಲೆಯಲ್ಲಿ ಹೆಸರು ಕೇಳಿರದ ಸ್ಟಾರ್ ಚಂದ್ರರನ್ನ ಕರೆತಂದಿದ್ದು ಸಚಿವ N ಚಲುವರಾಯಸ್ವಾಮಿ. ಇನ್ನ ಬಳ್ಳಾರಿಯಲ್ಲಿ ತಮ್ಮ ಬದಲಿಗೆ ಶಾಸಕ ತುಕಾರಾಂಗೆ ಚಾನ್ಸ್ ಕೊಟ್ರೆ ಗೆಲ್ಲಿಸದಿದ್ರೆ ಕೇಳಿ ಅಂತ ಸವಾಲೊಡ್ಡಿದಂತೆ ಕಾಂಗ್ರೆಸ್ ಟಿಕೆಟ್ ತಂದಿದ್ದು ಸಹ ಸಚಿವ ನಾಗೇಂದ್ರ. ಹೀಗೆ ಎಲ್ಲ ಸೇರಿದ್ರೆ ರಾಜ್ಯದ ತಮ್ಮ ಉಸ್ತುವಾರಿ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಗೆಲ್ಲಿಸೋ ಚಾಲೆಂಜ್ ಸ್ವೀಕರಿಸಿದ ಸಚಿವರ ಲೆಕ್ಕ ಮಿನಿಮಮ್ 12. ಇವೆಲ್ಲ ಹಳೆ ಕಥೆಯಾದ್ರೆ ಈಗ ಇಂತಿಪ್ಪ ಡಜನ್ ಸಚಿವರಿಗೆ ಈಗ ನಿಜಕ್ಕೂ ಸ್ಟಾರ್ಟ್ ಆಗಿದ್ದು ನೋಡಿ ಎದೆಯೂರಿ. ಯಾಕಂದ್ರೆ ಆಗ ಹಠಕ್ಕೆ ಬಿದ್ದಂತೆ ಟಿಕೆಟ್ ಪಡೆದುಕೊಂಡು ಬಂದ ಈ ಸಚಿವರು ನಿಜಕ್ಕೂ ತಮ್ಮ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳೋ ಅವಕಾಶ ಇದೆಯಾ? ಫೀಲ್ಡ್ಗಿಳಿದು ಟ್ರೆಂಡ್ ನೋಡಿದ್ರೆ ಮಿನಿಮಮ್ ಅರ್ಧ ಡಜನ್ ಮಂತ್ರಿಗಳ ತಲೆ ಮೇಲೆ ಇತ್ತಿಂದತ್ತ ಅತ್ತಿಂದಿತ್ತ ಓಲಾಡುತ್ತಿದೆ ಪದಚ್ಯುತಿ ತೂಗುಗತ್ತಿ. ಆಮೇಲೆ ಇಲ್ಲಿ ಮಧು ಬಂಗಾರಪ್ಪ ಯಾವುದೇ ಕಾರಣಕ್ಕೂ, ನಾನು ಕೂಡ 2.5 ವರ್ಷ ಆಯಿತು, ನಾನು ಬೇರೆ ಪಕ್ಷದಲ್ಲಿದ್ದವನು, ನಾನು ಬೇರೆ ಪಕ್ಷದಲ್ಲಿ ನನಗೆ ಗೌರವವನ್ನು ಕೊಟ್ಟು OBC ಅಧ್ಯಕ್ಷರು ಮಾಡಿ, ವೈಸ್ ಪ್ರೆಸಿಡೆಂಟ್ ಮಾಡಿ, ಮಂಗಳೂರು ಇನ್ಚಾರ್ಜ್ ಮಾಡಿ, ಈಗ ಒಂದು ಮಂತ್ರಿಗಿರಿನೂ ಕೂಡ ಕೊಟ್ಟು ಕೆಲಸವನ್ನು ಮಾಡಲಿಕ್ಕೆ ನನಗೆ ಕೊಟ್ಟಿದ್ದಾರೆ.
ಅದು ವರಿಷ್ಠ ತೀರ್ಮಾನಕ್ಕೆ ನಾವು ಯಾವತ್ತೂ ಕೂಡ ಕೆಲಸ ಕೊಡ್ಬೋದು. ಇವತ್ತಿರುತ್ತೆ, ನಾಳೆ ಇರಲ್ಲ, ನನಗೆ ಗೊತ್ತಿಲ್ಲ. ಅದು ಪಕ್ಷದ ತೀರ್ಮಾನ ಆಗ್ತದೆ. ಪಕ್ಷದ ತೀರ್ಮಾನ ಫೈನಲ್ ಆಗ್ತದೆ ಯಾವಾಗಲೂ. ಡೆಫಿನೆಟ್ಲಿ ಫಿಕ್ಸು. ಇಲ್ಲಿ ಯಾವ ಆಂಗಲ್ ನಿಂದ ದುರ್ಬಿನ್ ಹಿಡಿದು ನೋಡಿದ್ರು ಕಾಂಗ್ರೆಸ್ ಗೆಲ್ಲಬಹುದಾದ ಕ್ಷೇತ್ರಗಳ ಮ್ಯಾಕ್ಸಿಮಮ್ ಲೆಕ್ಕ 10ರ ಆಸುಪಾಸು. ಅದರಲ್ಲೂ ಕುಟುಂಬಸ್ಥರಿಗೆ ಆಪ್ತರಿಗೆ ಟಿಕೆಟ್ ಕೊಡಿಸಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲೋ ಚಾನ್ಸ್ ಇರೋದು 5ರಿಂದ 6 ಕಡೆ. ಅಂದ್ರೆ ಉಳಿದ ಸಚಿವರ ಭವಿಷ್ಯ. ಡೈರೆಕ್ಟ್ ಆಗಿ ಹೇಳಬೇಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಸತೀಶ್ ಜಾರಕಿಹೊಳಿ, ಲಕ್ಷ್ಮಿ ಹೆಬ್ಬಾಳ್ಕರ್, ಪ್ರಿಯಾಂಕ್ ಖರ್ಗೆ ಅಂತಹ ಪ್ರಭಾವಿ ಸಚಿವರನ್ನ ಬಿಟ್ರೆ ಉಳಿದವರಲ್ಲಿ ಸೋತ ಸಚಿವರ ಪಟ್ಟ ಯಾವಾಗ ಬೇಕಾದರೂ ಖಲಾಸ್. ಇವರಿಗೆ ಈಗಿನಿಂದ ಲೆಕ್ಕ ಹಾಕಿ ನೋಡಿದ್ರೆ ಮಂತ್ರಿಗಿರಿ ಅನ್ನೋದು ನೀರಿನ ಮೇಲಿನ ಗುಳ್ಳೆ. ಯಾವ ಸಚಿವರ ಸೀಟೂ ಸೇಫ್ ಇಲ್ಲ. ಯಾಕಂದ್ರೆ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲೋ ಮಟ್ಟಕ್ಕಂತೂ ಕಾಂಗ್ರೆಸ್ ಸದ್ಯಕ್ಕೆ ಇಲ್ಲ. ಹಾಗಿದ್ರೆ ಹಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲೋದು ಗ್ಯಾರಂಟಿ, ಸೋಲೋದು ಗ್ಯಾರಂಟಿ. ಹಾಗಿದ್ದ ಮೇಲೆ ಇಲ್ಲಿ ಯಾವೆಲ್ಲ ಸಚಿವರಿಗೆ ಸ್ಥಾನ ಕಳೆದುಕೊಳ್ಳೋ ಭೀತಿ ಇದೆ? ಯಾರ ಕುರ್ಚಿಗಿಲ್ಲ ಪ್ರಾಬ್ಲಮ್? ಸ್ಥಾನ ಬಿಟ್ಟು ಲೋಕಸಭಾ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಹಿಂದೇಟು ಹಾಕಿದ ಸಚಿವರು ಆವಾಗ ಕೊಟ್ಟ ನೆಪಗಳು ಅನೇಕ. ಕೊನೆಗೆ ಹೈಕಮಾಂಡ್ ಪಟ್ಟು ಸಡಿಲಿಸದೇ ಇದ್ದಾಗ ಅನಿವಾರ್ಯ ಅನ್ನೋ ಹಾಗೆ ಕುಟುಂಬಸ್ಥರನ್ನ ಆಪ್ತರನ್ನ ಕಣಕ್ಕಿಳಿಸಿದ್ದು ಡಜನ್ ಸಚಿವರು. ಅಧಿಕಾರದ ಗದ್ದುಗೆ ಬಿಡಲೊಪ್ಪದ ಈ ಮಂದಿಗೆ ಈಗ ಮತ್ತೆ ಪತ್ರಗುಟ್ಟು ಹಂಗಾಗಿದೆ. ಯಾಕೆಂದ್ರೆ ಸಚಿವ ಸ್ಥಾನ ಉಳಿದ್ರೂ ಮುಂದೆ ಗಾದಿಗಿಲ್ಲ ಗ್ಯಾರಂಟಿ ಅನ್ನೋ ಪರಿಸ್ಥಿತಿ. ಯಾಕಂದ್ರೆ ಪ್ರಕೃತಿ ಸೂತ್ರದಂತೆ ಇಲ್ಲಿ ಶಕ್ತಿಶಾಲಿಗಷ್ಟೇ ಅಸ್ತಿತ್ವ. ಅಂದ್ರೆ ಗೆದ್ದರಷ್ಟೇ ಉಳಿಗಾಲ. ಎಲ್ಲೆಲ್ಲಿ ಕಾಂಗ್ರೆಸ್ ವಿನ್ ಔಟ್, ಆ ಸಚಿವರು ಔಟ್. ಅಭ್ಯರ್ಥಿಗಳ ಜೊತೆಗೆ ಸಚಿವರ ಹಾರ್ಟು ಲಬ್ಡಬ್. ಇನ್ನು 2 ವಾರಗಳಲ್ಲಿ ಗೊತ್ತಾಗಲಿದೆ ಡಜನ್ ಸಚಿವರ ತಾಕತ್ತು. ರಣಾಂಗಣದಲ್ಲಿ ಕೇಸರಿ ಸೇನೆಯನ್ನ ಬಗ್ಗುಬಡಿಯೋ ರಣಧೀರ ಯಾರು ಅನ್ನೋದು ಬಯಲಾಗೋಕೆ ಕೆಲ ದಿನಗಳಷ್ಟೇ ಬಾಕಿ ಇದೆ. ಹಾಗೆ ನೋಡಿದ್ರೆ ಯಾವಾಗ ಏಪ್ರಿಲ್ 26ಕ್ಕೆ 2ನೇ ಹಂತದ ಎಲೆಕ್ಷನ್ ಮುಗೀತು, ಮುಖ್ಯಮಂತ್ರಿ ಕೈ ಸೇರಿದೆ ಗುಪ್ತದಳ ವರದಿ. ಯಾವೆಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇದೆ, ಎಲ್ಲೆಲ್ಲಿ ಕಮಲ ಅರಳೋ ಚಾನ್ಸ್ ಇದೆ ಅನ್ನೋ ಬಗ್ಗೆ ಎಲ್ಲ ಸಿಎಂ ಟೇಬಲ್ ಮೇಲಿದೆ ಇಂಟೆಲಿಜೆನ್ಸ್ ರಿಪೋರ್ಟ್. ಈ ವರದಿಯಂತೆ ಕಾಂಗ್ರೆಸ್ ಕಳೆದ 2 ದಶಕಗಳಲ್ಲೇ ಬೆಸ್ಟ್ ಅನ್ನೋ ಮಟ್ಟಿಗೆ ಸುಮಾರು 20 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಕೊಟ್ಟಿದೆ ಟಕ್ಕರ್. 7-8 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಒನ್ ವೇ ಅನ್ನುವಂತೆ ಇದ್ರು, ಉಳಿದೆಡೆ ಕೊನೆ ರೌಂಡ್ ವರೆಗೂ ಜಿದ್ದಾಜಿದ್ದಿ ಅನ್ನುವಂತಹ ಪಿಕ್ಚರ್. ಹಾಗೆಯೇ ಸಚಿವರಿಗೆ ಅಗ್ನಿ ಪರೀಕ್ಷೆ ಅನ್ನಿಸಿದ 12 ಕ್ಷೇತ್ರಗಳಲ್ಲಿ ಅರ್ಧದಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಫೈಟ್ ಕೊಟ್ರು. ಗೆಲ್ಲೋ ದಡ ರೀಚ್ ಆಗೋದು ಡೌಟ್. ಅಂದ್ರೆ ಇಲ್ಲಿ ಜವಾಬ್ದಾರಿ ಹೊತ್ತ ಸಚಿವರ ಕತೆ ಐಸ್ ಪೈಸ್. ಸಚಿವ ಸ್ಥಾನ ಆಕಾಂಕ್ಷಿಗಳಲ್ಲಿ ಗರಿಗೆದರಿದ ಆಸೆ. ಮೊದಲೇ ಇಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ಸ್ಥಿತಿ ನೋಡಬೇಕು. ಕಳೆದ ವರ್ಷ ಮೇ 3ನೇ ವಾರದಲ್ಲಿ ಅಧಿಕಾರಕ್ಕೇರಿದ ಸಿದ್ದು ಸರ್ಕಾರದಲ್ಲಿ ಆಗ ಸಚಿವ ಸ್ಥಾನಕ್ಕೆ ನಡೆದ ಲಾಬಿ ಗೊತ್ತಲ್ಲ. ಆಗ ಸಚಿವ ಸ್ಥಾನ ಮಿಸ್ ಆದ ನಾಯಕರಿಗೆ ಸಿದ್ದು ಕೊಟ್ಟ ಟೈಮು 1 ವರ್ಷ. ಅಂದ್ರೆ ಲೋಕಸಭಾ ಚುನಾವಣೆ ಬಳಿಕ ಪುನರ್ರಚನೆ ಮಾಡೋ ಭರವಸೆ ಕೊಟ್ಟ ಸಿಎಂ ಆ ನಂತರ ಕೆಲವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡೋ ಬಗ್ಗೆ ಕೊಟ್ಟಿದ್ರು ಅಭಯ. ಹೀಗಾಗಿ ಆಗ ತಣ್ಣಗಾಗಿದ್ದು ಘಟಾನುಘಟಿ ನಾಯಕರು, 4-5 ಸಲ ಗೆದ್ದ ಶಾಸಕರು. ಈಗ ಲೋಕಸಭಾ ಎಲೆಕ್ಷನ್ನು ಮುಗಿತಲ್ಲ, ರಿಸಲ್ಟು ಬಂದೊಡನೆ ಮತ್ತೆ ಶುರುವಾಗಬಹುದು ಸಚಿವ ಸ್ಥಾನಕ್ಕೆ ಜಂಗಿ ಕುಸ್ತಿ. ಫಸ್ಟ್ ಆಫ್ ಆಲ್, ರಾಜ್ಯದಲ್ಲಿ ಬಿಜೆಪಿ ಆಪರೇಷನ್ಗಾಗಿ ಹೊಂಚು ಹಾಕಿ ಕೂತಿದ್ದು ಸುಳ್ಳಲ್ಲ. ಕಾಂಗ್ರೆಸ್ನಲ್ಲಿನ ಅತೃಪ್ತರನ್ನೆಲ್ಲ ಒಂದು ರೌಂಡ್ ಟಚ್ ಮಾಡಿರೋ ಬಿಜೆಪಿ ಕೈ ಸರ್ಕಾರ ಕೆಡವೋಕೆ ನಡೆಸಿದ ಕಸರತ್ತು ಕೈ ಸರ್ಕಾರದ ಧುರೀಣರಿಗೆ ಗೊತ್ತಿಲ್ಲದೆ ಏನಿಲ್ಲ. ಹೀಗಾಗಿ ಕಮಲ ಆಪರೇಷನ್ ಪ್ರಯತ್ನ ಟುಸ್ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಬಳಿ ಇರೋ ವೆಪನ್ನೇ ಸಚಿವ ಸಂಪುಟ ಪುನರಚನೆ. ಕಳೆದ 12 ತಿಂಗಳಿಂದಲೂ ಮೂಗಿಗೆ ಸಚಿವಗಿರಿ ತುಪ್ಪ ಹಚ್ಚಿಕೊಂಡು ಕಾದ ಪ್ರಮುಖ ಶಾಸಕರಂತೂ ಈಗ ಮೇಲೆತ್ತು ಕುಣಿಯೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹೀಗಾಗಿ ಇಲ್ಲಿ ಇಕ್ಕಟ್ಟಿಗೆ ಸಿಲುಕಿರೋ ಸಿದ್ದು ಬಳಿ ಇರೋ ಮಾರ್ಗೋಪಾಯ ಅಂದ್ರೆ ಕೆಲವರನ್ನ ಸಂಪುಟದಿಂದ ಕೈಬಿಡೋದು, ಆಗ ಆ ಜಾಗಕ್ಕೆ ಹಿರಿಯ ಶಾಸಕರನ್ನ ತುಂಬೋದು.
ಸೋತರು ಆಯ್ದ ಸಚಿವರು ಮಾತ್ರ ಟಾರ್ಗೆಟ್. ಇದೆಲ್ಲ ಸರಿ, ಈಗ ಸಂಪುಟದಿಂದ ಡ್ರಾಪ್ ಯಾರನ್ನ ಪದವಿಯಿಂದ ಕೆಳಗಿಳಿಸಿದ್ರು ಅವರನ್ನ ತಣ್ಣಗಾಗಿಸೋದು ಕಷ್ಟ. ಹೀಗಾಗಿ ಸಿದ್ದು ಈಗ ಕಣ್ಣಿಟ್ಟಿದ್ದು ಎಲೆಕ್ಷನ್ ಫಲಿತಾಂಶದ ಮೇಲೆ. ಇಲ್ಲಿ ಯಾರೆಲ್ಲ ಸಚಿವರು ತಾವು ಉಸ್ತುವಾರಿ ಅಥವಾ ಹೊಣೆಗಾರಿಕೆ ಹೊತ್ತ ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋಕೆ ಫೇಲ್ ಆಗ್ತಾರೋ ಅವರೇ ಫಸ್ಟ್ ಟಾರ್ಗೆಟ್. ದಟ್ ಮೀನ್ಸ್ ಗೆಲುವು ತಂದುಕೊಡದ ಈ ಮಂತ್ರಿಗಳಿಗೆ ಸಿಗಲಿದೆ ಮಾಜಿ ಭಾಗ್ಯ. ಅದರಂತೆಯೇ ಈಗ ಕಾಂಗ್ರೆಸ್ ಡೇಂಜರ್ ಝೋನ್ನಲ್ಲಿರೋ ಕ್ಷೇತ್ರಗಳು ಶಿವಮೊಗ್ಗ, ಧಾರವಾಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಬಾಗಲಕೋಟೆ, ಮೈಸೂರು, ಮಂಡ್ಯ, ಬೆಂಗಳೂರು ಉತ್ತರ, ದಕ್ಷಿಣ, ಸೆಂಟ್ರಲ್ ಹೀಗೆ 50ಕ್ಕೆ 50 ಅವಕಾಶವಿರುವಂತಹ ಹಳದಿ ಝೋನ್ನಲ್ಲಿರುವಂತಹ ಕ್ಷೇತ್ರಗಳು ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಉತ್ತರ ಕನ್ನಡ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ಬಳ್ಳಾರಿ, ಕಲಬುರಗಿ ಮುಂತಾದ ಕ್ಷೇತ್ರಗಳ ಉಸ್ತುವಾರಿ ಸಚಿವರ ಎದೆಯಲ್ಲಿ ನಡುಕ. ಇಲ್ಲೆಲ್ಲ ಕಾಂಗ್ರೆಸ್ ಸೋತೆ ಬಿಡುತ್ತೆ ಅಂತ ಅಲ್ಲದಿದ್ರು ಗೆಲ್ಲಬಹುದಾದ ಸಾಧ್ಯತೆ ಇಲ್ಲದೆ ಏನಿಲ್ಲ. ಇಲ್ಲಿ 50-50 ಚಾನ್ಸ್ ಇದ್ರು ಸಚಿವರಿಗೆ ಇಲ್ಲದಿಲ್ಲ ಟೆನ್ಷನ್. ಏಕೆಂದ್ರೆ ಮೊದಲೇ ಹೇಳಿದಂತೆ ಕೆಲ ಪ್ರಭಾವಿ ಹಾಗೂ ಹೈಕಮಾಂಡ್ ಮಟ್ಟದಲ್ಲಿ ಗಾಡ್ ಫಾದರ್ಗಳನ್ನ ಹೊಂದಿದ್ದ ಸಚಿವರನ್ನ ಬಿಟ್ರೆ ಉಳಿದ ಮಿನಿಸ್ಟರ್ಗಳ ಮೇಲೆ ತಲೆದಂಡದ ತೂಗುಗತ್ತಿ ಫಿಕ್ಸ್. ನಿಷ್ಕ್ರಿಯ ಸಚಿವರಿಗೂ ಕಾದಿದ್ಯಾ ಗೇಟ್ ಪಾಸ್. ಸಿಎಂ ಸಿದ್ದರಾಮಯ್ಯ ತಲೆಯಲ್ಲಿ ಓಡಿದೆ ಇನ್ನೊಂದು ಐಡಿಯಾ. ಅದೇನಂದ್ರೆ ಹೊಣೆ ಹೊತ್ತ ಕ್ಷೇತ್ರಗಳಲ್ಲಿ ಪಕ್ಷ ಸೋತ್ರೆ ಅಂತ ಎಲ್ಲ ಸಚಿವರನ್ನ ಸಾರಾ ಸಗಟಾಗಿ ತೆಗೆಯೋದು ಕಷ್ಟ. ಅದರಲ್ಲಿ ಕೆಲವರನ್ನ ಮಾತ್ರ ಕೈಬಿಟ್ಟು ಇನ್ನು ಕೆಲವು ನಿಷ್ಕ್ರಿಯ ಮಂತ್ರಿಗಳನ್ನ ಸಂಪುಟದಿಂದ ಹೊರಗಟ್ಟೋದು. ಇದ್ರ ಜೊತೆ ಹೇಳಿಕೊಳ್ಳುವಂತಹ ಕೆಲಸ ಮಾಡದ ಜೊತೆಗೆ ಪ್ರತಿರೋಧ ಒಡ್ಡದ ಮೃದು ಧೋರಣೆಯ ಕೆಲ ಸಚಿವರಿಗೂ ಕೋಕ್ ಕೊಡಬಹುದು. ಹೀಗೆ 10 ಸಚಿವರನ್ನ ಕೈಬಿಟ್ಟು ಹೊಸದಾಗಿ ಇಷ್ಟು ಮಂತ್ರಿಗಳನ್ನ ಸಂಪುಟಕ್ಕೆ ತೆಗೆದುಕೊಂಡ್ರೆ ಒಂದು ಹಂತಕ್ಕೆ ಅತೃಪ್ತಿ ಶಮನ ಸಾಧ್ಯ ಅನ್ನೋ ಲೆಕ್ಕಾಚಾರ ಸಿಎಂ ಡಿಸಿಎಂ ರಲ್ಲಿ ಇದೆ ಎನ್ನಲಾಗಿದೆ. ಹೀಗೆ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಜೂನ್ 4ರ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಒಂದಲ್ಲ, ಹಲವಾರು ರೀತಿ ನಿರ್ಣಾಯಕ. ಇಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವರ್ಷದ ಆಡಳಿತಕ್ಕೆ ಜನ ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತಾರೆ ಅನ್ನೋ ಲೆಕ್ಕ ಕೈನಲ್ಲಿದ್ರೆ ಮೋದಿ ಅಲೆ ಇದ್ಯಾ ಅನ್ನೋ ಪ್ರಶ್ನೆಗೂ ಸಿಗಲಿದೆ ಉತ್ತರ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಚಿವರಿಗೆ ಅತ್ಯಧಿಕ ಟೆನ್ಷನ್. ತಾವು ಜವಾಬ್ದಾರಿ ತಗೊಂಡ ಕ್ಷೇತ್ರಗಳಲ್ಲಿ ಪಕ್ಷ ಗೆಲ್ಲುತ್ತಾ, ಗೆಲ್ಲದಿದ್ರೆ ಗಾದಿ ಉಳಿಯುತ್ತಾ, ಅಪ್ಪಿತಪ್ಪಿ ಗೆಲ್ಲೋದು ಡೌಟ್ ಇದ್ರೆ ಅದ್ ಹೇಗೆ ಕುರ್ಚಿ ಕಾಪಾಡಿಕೊಳ್ಳಬಹುದು? ಹೀಗೆ ನಾನಾ ಪ್ರಶ್ನೆಗಳು ಈ ಸಚಿವರ ತಲೆಯಲ್ಲಿ ಹೊಡಿತಿವೆ ಗಿರಿಕಿ. ಹಾಗೆ ಇಲ್ಲಿ ರಿಸಲ್ಟ್ ಅನ್ನ ಎದುರಿಸಲು ಬಿಡ್ತಾ ಕಾಯ್ತಿರೋರ ಪಟ್ಟಿಯಲ್ಲಿ ಕಾಣಸಿಗೋದು ಸಚಿವಾಕಾಂಕ್ಷಿ ಶಾಸಕರು. ಕಳೆದ ಸಲ ಮಿಸ್ ಆದ ಸಂಪುಟ ಬಸ್ ಈ ಸಲವಾದ್ರೂ ಸಿಗುತ್ತಾ ಅಂತ ವೇಟ್ ಮಾಡ್ತಾ ಕೂತಿದ್ದಾರೆ ಈ ಎಂಎಲ್ಎಗಳು. ಇದೆಲ್ಲ ಮೊದಲೇ ನಿರೀಕ್ಷಿಸಿರೋ ಸಿಎಂ ಸಿದ್ದರಾಮಯ್ಯ ಸಹ ಚುನಾವಣೆ ಪ್ರಕ್ರಿಯೆ ಮುಗಿದ ಕೂಡಲೇ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಕೈ ಹಾಕೋ ಮನಸ್ಸಿನಲ್ಲಿದ್ದಾರೆ ಎಂಬ ಮಾತು ಕೇಳಿ ಬರ್ತಿದೆ. ಆಪರೇಷನ್ ಕಮಲಕ್ಕೆ ಬ್ರೇಕ್ ಹಾಕಬೇಕಿದ್ರೆ ಸಂಪುಟ ಸರ್ಜರಿ ಅನಿವಾರ್ಯ ಅನ್ನೋದಲ್ಲಿ ಸಿಎಂ ತರ್ಕವಿದ್ದಿರಬಹುದು. ಹೀಗಾಗಿಯೇ ಎಲೆಕ್ಷನ್ ರಿಸಲ್ಟ್ ಕೇಂದ್ರದಲ್ಲಿ ಯಾವ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಅನ್ನೋ ಕುತೂಹಲದ ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ತಂದಿಟ್ಟಿದೆ ಅಗ್ನಿ ಪರೀಕ್ಷೆ. ಒಂದ್ ಕಡೆ ರಿಸಲ್ಟ್ ತನಕ ಅಭ್ಯರ್ಥಿಗಳಿಗೆ ನಿದ್ರೆ ಬರ್ತಾ ಇಲ್ಲ. ಈಗ ಸಚಿವರು ಸಹ ಕಳೀತಾ ಇದ್ದಾರೆ ನಿದ್ರೆ ಇಲ್ಲದ ರಾತ್ರಿಗಳನ್ನ. ಗೆದ್ರೆ ನೋ ಪ್ರಾಬ್ಲಮ್, ಸಚಿವ ಸ್ಥಾನ ಉಕ್ಕಿನಷ್ಟೇ ಗಟ್ಟಿ. ಆದರೆ ಒಂದೊಮ್ಮೆ ಸೋತ್ ಬಿಟ್ರೆ ಅದುವೇ ಆಗಬಹುದು ನಿರ್ಗಮನಕ್ಕೆ ರಹದಾರಿ. ಯಾವುದು ಅವಲಂಬಿಸಿದ್ದು ಜೂನ್ 4ರ ರಿಸಲ್ಟ್ ಮೇಲೆ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್
ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.